ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನನ್ನ ತಮ್ಮನ ಎರಡನೇ ಮಗಳ ಹೆಸರು ಒಂದು ಮನ್ವಿತಾ ಅವ್ರದ್ದು ಕೂದಲು ಮುಡಿ ಕೊಡುವ ಶಾಸ್ತ್ರ. ಅಂದರೆ ಏನು ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ, ಸಿಂಪಲ್ಲಾಗೇ ಮಾಡಿರೋದು. ನಾವು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಅಮ್ಮವ್ರ ಫ್ಯಾಮಿಲಿ ಇಬ್ಬರು ಹೋಗಿ, ಮತ್ತು ನಮ್ಮ ತಮ್ಮನ ಹೆಂಡ್ತಿಯವ್ರ ಫ್ಯಾಮಿಲಿ ಅವರು ಸ್ವಲ್ಪ ಜನ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಕೂದಲು ಕೊಟ್ಟು ಬಂದ್ರಿ. ಮುಂದಿನ ತಿಂಗಳು 15ಕ್ಕೆ ಬರ್ತಡೇ ಇದೆ. ಅದಾದಮೇಲೆ ಫುಲ್ಲು ಗುಂಡೋಡಿಸೋಣ ಅಂತ ದೇವ್ರಿಗೆ ಶಾಸ್ತ್ರ ಮಾಡಿಬಿಟ್ಟು ಬಂದಿದ್ದೀವಿ. ನಾವು ಇಲ್ಲಿ ನಮ್ಮ ಊರಿಂದ, ನಮ್ಮದು ಇರೋದು ಹೆಬ್ಬಾಳದಿಂದ ನಾವು ದೊಡ್ಡನಲ್ಲೂರು, ಆನೇಕಲ್ ತಾಲೂಕು ದೊಡ್ಡನಲ್ಲೂರು ಅಂತ, ದೊಡ್ಡ ಇಂಗಲ್ವಾಡಿ ಹತ್ರ ದೊಡ್ಡನಲ್ಲೂರು ಅಂತ, ಅಲ್ಲಿಗೆ ದೇವಸ್ಥಾನಕ್ಕೆ ಬಂದಿದ್ದೀರಿ. ನಾವು ಇಲ್ಲಿ ಹೊಲದಲ್ಲಿ ಮತ್ತು ತೋಟದಲ್ಲಿ 2 ದೇವರಿದೆ. ದೇವರು ಮುನೇಶ್ವರ ದೇವರು ಹೊಲದಲ್ಲೂ ಇದೆ ಮತ್ತು ತೋಟದಲ್ಲೂ ಇದೆ. ಫಸ್ಟು ನಾವು ಹೊಲದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಎಲ್ಲ ಮಾಡಿ, ಮತ್ತು ಅಲ್ಲೇ ಬೆಲ್ದನ್ನ ಮಾಡಿ ಪೂಜೆ ಎಲ್ಲ ಮಾಡಿ ಬರ್ತೀರಿ ನಾವು ಫಸ್ಟು. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ದೇವಸ್ಥಾನ ಅದೇ ಊರಲ್ಲೇ ಇನ್ನೊಂದು 3 ಕಿಲೋಮೀಟ್ರ್ ಮುಂದಕ್ಕೆ ಅಲ್ಲಿ ಒಂದು ದೇವಸ್ಥಾನ ಇದೆ. ಅದೂ ಮುನೇಶ್ವರ ಸ್ವಾಮಿ ದೇವಸ್ಥಾನನೇ. ಅಲ್ಲೂ ಪೂಜೆ ಮಾಡಿಸ್ಕೊಂಡು ಅಲ್ಲೂ ಬೆಲ್ದನ್ನ ಮಾಡಿ, ಅಂದರೆ ಅಲ್ಲೇ ಒಲೆ ಇರುತ್ತೆ, ಸೌದೆ ಒಲೆ. ಇಲ್ಲಿಂದ ಅಕ್ಕಿ ಬೆಲ್ಲ ಮತ್ತು ಪೂಜೆ ಸಾಮಾನು, ಕೋಳಿ ಐಟಮು ಎಲ್ಲ ಅಲ್ಲಿಂದನೇ, ಮನೆ ಹತ್ರದಿಂದನೇ ತೊಗೊಂಡೋಗ್ತೀವಿ ನಾವು. ತೊಗೊಂಡೋಗಿ ಅಲ್ಲಿ ಬೆಲ್ದನ್ನ ಮಾಡಿ ಮೊಟ್ಟೆನೂ ಬೇಯಿಸಿ ಹಾಕಿ ಮೊಸರು ಹಾಕಿ ಪೂಜೆ ಮಾಡಿ ಬರ್ತೀವಿ. ಇದು ಹೊಲದಲ್ಲಿರೋದು, ಇದು ದೊಡ್ಡ ಆಲದ ಮರದಲ್ಲಿ ಇರೋದು. ಇದು ಒಂದು ದೇವಸ್ಥಾನ ಇದೆ ಅಲ್ಲೇ. ಅದು ಹೊಲದಲ್ಲಿದೆಯೋ ಇದರಲ್ಲಿದೆಯೋ ಗೊತ್ತಿಲ್ಲ ನನಗೆ. ಇದು ಇನ್ನೊಂದು ದೇವಸ್ಥಾನ ಇದು. ಇದಕ್ಕೆ ಪೂಜಾರಿಗಳು ಇದ್ದಾರೆ. ನಾನು ಫಸ್ಟ್ ತೋರಿಸೋದ್ನಲ್ಲ, ಅದು ಆಲದ ಮರದ ಕೆಳಗಡೆ ಇರೋ ದೇವಸ್ಥಾನ, ಮುನೇಶ್ವರನ ದೇವಸ್ಥಾನ. ಅದಕ್ಕೇನು ಪೂಜಾರಿಗಳಿಲ್ಲ, ಅವರವರೇ ಬಂದು ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಈ ದೇವಸ್ಥಾನದಲ್ಲಿ ಪೂಜಾರಿಗಳಿದ್ದಾರೆ. ಇದು ದೇವಸ್ಥಾನ ಕಟ್ಟಿದ್ದಾರೆ, ಇದು ಸ್ವಲ್ಪ ದೊಡ್ಡದಾಗಿ ಕಟ್ಟಿದ್ದಾರೆ ಇವರು ಅದೇ ಊರಿನವರೇ ಪೂಜಾರಿಗಳು ಇವರಿಗೆ ನಾವು ಪೂಜೆ ಸಾಮಾನು ಮತ್ತು ಬೆಲ್ದನ್ನ ಮಾಡಿ ಎಲ್ಲ ಕೊಟ್ಟರೆ ಅವರೇ ಎಲ್ಲ ಪೂಜೆ ಮಾಡಿ ಕೊಡ್ತಾರೆ. ಅವರು ನಾವೆಲ್ಲ ತಂದು ದೇವ್ರ ಪೂಜೆ ಸಾಮಾನೆಲ್ಲ ತಂದು ಕೊಟ್ಟಿದ್ರಿ ಅವರಿಗೆ. ಅವರು ಪೂಜೆ ಸಾಮಾನು ತಂದು ಕೊಟ್ಟಿದ್ರಿ. ಅವರು ಎಲ್ಲ ಕ್ಲೀನಾಗಿ ದೇವರಿಗೆಲ್ಲ ಅಲಂಕಾರ ಮಾಡ್ತಾಯಿದ್ರು. ಏನು ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ, ಸಿಂಪಲ್ಲಾಗೇ ಮಾಡಿದ್ರಿ ನಾವು. ನೋಡಿ, ಇದು ಮುನೇಶ್ವರ ಸ್ವಾಮಿ ದೇವಸ್ಥಾನ. ಇದು ದೇವಸ್ಥಾನ ಎಲ್ಲ ಕಟ್ಟಿದ್ದಾರೆ. ಇದಕ್ಕೆ ದೇವಸ್ಥಾನದೆಲ್ಲ ಸ್ವಲ್ಪ ದೊಡ್ಡದಾಗಿ ಕಟ್ಟಿದ್ದಾರೆ. ಒಂದು 20-30 ಜನ ಹೋಗಿರ್ಬೋದು ಒಳಗಡೆ, ಅಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಇದನ್ನು ದೇವಸ್ಥಾನ. ಇದು ನಮ್ಮ ಮಗುಗೆ, ನಮ್ಮ ತಮ್ಮನ ಮಗಳಿಗೆ, 2ನೇ ಮಗಳಿಗೆ ಮುಡಿ ಕೊಡಬೇಕಿತ್ತಲ್ಲ, ಅದಕ್ಕೆ ಶಾಸ್ತ್ರಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸಿ ಸ್ವಲ್ಪ ಎಲ್ಲ ಮುಡಿ ಎಲ್ಲ ಕೊಟ್ಟು ಬಂದ್ರಿ. ಅವರು ಏನೋ 9 ಕರ್ಪೂರ ಇಟ್ಟು ಹಚ್ಚು ಅಂತ ನಮ್ಮ ತಮ್ಮನ ಕೊಟ್ಟಿದ್ರು. ಅವನು ಇಡ್ತಾಯಿದ್ದ. ಅವರು ಫಸ್ಟು ಹಚ್ಚಿರ್ತಾರಲ್ವ ಜಾಗದು ಕರೆಯಾಗಿರುತ್ತೆ ಬ್ಲ್ಯಾಕಲ್ಲಿ, ಅಲ್ಲಲ್ಲಿಟ್ಟು ಹಚ್ಚು ಅಂತ ಹೇಳ್ತಾಯಿದ್ರು. ಅದು ಹಚ್ಬಿಟ್ಟಾದ್ಮೇಲೆ ಪೂಜೆ ಮಾಡ್ತಾಯಿದ್ರು ಅವರು. ನೋಡಿ, ಎಲ್ಲ ಕರ್ಪೂರ ಎಲ್ಲ ಇಕ್ಕಿದ್ದಾನೆ. ಈಗ ಒಂದೊಂದೇ ಕರ್ಪೂರನ ಹಚ್ತಾ ಇದ್ದಾನೆ. ನಮ್ಮನೇಲಿ ನಾವು, ನಮ್ಮ ಯಜಮಾನ್ರು, ನನ್ನ ಮಕ್ಕಳಿಬ್ರು, ಮತ್ತು ನಮ್ಮ ತಮ್ಮನ ಹೆಂಡ್ತಿ, ತಮ್ಮನ ಮಕ್ಕಳಿಬ್ರು, ನಮ್ಮಮ್ಮ, ಮತ್ತು ನಮ್ಮ ತಮ್ಮನ ಹೆಂಡ್ತಿ ಅವರ ಅಮ್ಮ, ಅವ್ರ ಮಗ, ಇಷ್ಟು ಜನ ಹೋಗಿದ್ರಿ ನಾವು. ನಮ್ಮ ತಮ್ಮ ಓಮಿನಿಯಲ್ಲಿ ಹೋಗಿದ್ದ. ನಾನು, ನನ್ನ ಮಗಳು, ನಮ್ಮ ಯಜಮಾನ್ರು ಆಟೋದಲ್ಲಿ ಹೋದ್ರಿ. ಓಮಿನಿಯಲ್ಲಿ 10 ಜನ ಜಾಗ ಸಾಲ್ತಾ ಇರಲಿಲ್ಲ. ಅದಕ್ಕೆ ನಾವು, ನಮ್ಮದೇ ಆಟೋ ಇತ್ತಲ್ವ, ಆಟೋದಲ್ಲಿ ಆಟೋ ಮಾಡಿಕೊಂಡು ಹೋಗಿದ್ರಿ ನಾವು. ಇಲ್ಲಿಂದ ನಾವು ಮನೆಯಿಂದ ನಾವು 8:30ಗೆ ಬಿಟ್ರಿ ನಾವು. 8:30 ಅಲ್ಲಿ ಹೋಗೋಷ್ಟಕ್ಕೆ 10:30 ಆಗೋಗಿತ್ತು. ಅಲ್ಲೋಗಿ ದೇವ್ರ ಹತ್ರ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಮಾಡೋಕ್ಕೆ 12:30 ಆಯಿತು.
ತಿರ್ಗಿ ಅಲ್ಲಿಂದ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅದೇ ಊರಿನಲ್ಲೇ ಒಂದು 3 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ. ಅಲ್ಲೇ ಅಲ್ಲಿ ಬಂದು ಅಲ್ಲಿ ಸ್ವಲ್ಪ ಬೆಲ್ದನ್ನ ಮಾಡಿ ಪೂಜೆ ಗೀಜೆ ಮಾಡೋಷ್ಟರಲ್ಲೆಲ್ಲ ಒಂದು 2:30-3 ಗಂಟೆ ಆಗಿತ್ತು. 2 ಗಂಟೆ ಆಗಿತ್ತು. ಮತ್ತು ನಾನು ಉಪ್ಪಿಟ್ಟು ಮಾಡಿದ್ದೆ ಬೆಳಗ್ಗೆ ಸ್ವಲ್ಪ. ಆ ಉಪ್ಪಿಟ್ಟು ಎತ್ಕೊಂಡು ಬಂದಿದ್ದೆ ನಾಷ್ಟಕ್ಕಾಗಲಿ ಅಂತ. ಅದು ಬೆಳಗ್ಗೆ ನಾವು ತಿಂದಿರಲಿಲ್ಲ. ನಾವೇನು ಮಾಡಿದ್ರಿ ಎಲ್ಲ ಇದ್ರಲ್ವ ಅಂದ್ಬಿಟ್ಟು ಹೋಟ್ಲಲ್ಲೇ ತಿಂದ್ರಿ ನಾವು. ಹೋಟ್ಲಲ್ಲೇ ತಿಂದ್ಬಿಟ್ಟು ಇಲ್ಲಿ 2ನೇ ದೇವಸ್ಥಾನದಲ್ಲಿ ಬೆಲ್ದನ್ನ ಮಾಡಿದ್ರಲ್ವ, ಅದು ಮತ್ತು ಉಪ್ಪಿಟ್ಟು ಎಲ್ಲ ಸ್ವಲ್ಪ ಎಲ್ಲರೂ ತಿಂದ್ರಿ ನಾವು. ಅಲ್ಲೇ ಪೂಜೆ ಎಲ್ಲ ಆದಮೇಲೆ ತಿಂದ್ರಿ ನಾವು. ಈಗ ದೇವರಿಗೆ ಪೂಜೆ ಮಾಡ್ತಾಯಿದ್ರು ನೋಡಿ, ಮಂಗಳಾರತಿ ಮಾಡ್ತಾಯಿದ್ದಾರೆ ದೇವರಿಗೆ. ಇದು ನಮ್ಮ ಸೊಸೆಯವರ ಅಮ್ಮ ಇದೆ ನೋಡಿ. ಈಗ ದೇವರು ಕಾಣಿಸ್ತಾ ಇದೆ ಇವಾಗ. ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದು. ಮೇಲ್ಗಡೆ ಬಂಡೆಕಲ್ಲಿದೆ, ಕೆಳಗಡೆ ದೇವರಿದೆ. ಇದು ಚಿಕ್ಕದಾಗಿ ಒಳಗಡೆ ಒಂದು ಗೋಪುರ ಥರ ಮಾಡಿದ್ದಾರೆ. ಮತ್ತು ಅದ್ರ ಮುಂದೆಗಡೆ ಒಂದು ದೊಡ್ಡದಾಗಿ ಹಾಲ್ ಮಾಡಿದ್ದಾರೆ ನೋಡಿ. ನಾವು ಯಾರ್ಯಾರು ಹೋಗಿದ್ದೀರಿ ಅಂತೆಲ್ಲ ತೋರಿಸ್ತಾ ಇದ್ದೀನಿ. ಎಲ್ಲ ಮಂಗಳಾರತಿ ಮಾಡ್ತಾಯಿದ್ರು. ಅದಕ್ಕೆ ಎಲ್ಲರೂ ಕೈ ಹಿಡ್ಕೊಂಡು ನಮ್ಮ ತಮ್ಮನ ಮಗಳು ದೊಡ್ಡವಳು ನಿಂತಿದ್ಲು ನೋಡಿ. ಎಲ್ಲ ಆಯಿತು. ದೇವ್ರಿಗೆ ಪುರೋಹಿತರಿಗೆ ಎಲ್ಲ ಮಗುಗೆ ಕುಂಕುಮ ಇಡ್ತಾಯಿದ್ರು ನೋಡಿ. ಇವಳಿಗೆ ಗುಂಡು ಕೊಡಿಸೋದು, ಹುಡುಗಿಗೆ ಮುಡಿ ತೆಗೆಯೋದು ಶಾಸ್ತ್ರಕ್ಕೆ. ಅವರು ಅದೇ ಫುಲ್ಲು ಏನು ಗುಂಡು ಕೊಡೋಲ್ಲ ನಾವು ಒಂದಿದ್ದಕ್ಕೆ. ಅವರು ಸ್ವಲ್ಪ ಕೂದಲನ್ನ ಕಟ್ ಮಾಡ್ಕೊಳ್ಳೋಕ್ಕೆ ಕೂದಲನ್ನ ಹುಡುಕ್ತಾಯಿದ್ರು ಅವರು. ಅದೇ ಸುಳಿ ಹತ್ರ ಹುಡುಕ್ತಾಯಿದ್ರು ಕೂದಲನ್ನ ಅವರು ನೋಡಿ. ಈಗ ಇವರು ಸೋದರ ಮಾವ, ಇವನು ಅಂದರೆ ನಮ್ಮ ತಮ್ಮನ ಹೆಂಡ್ತಿಯವರ ತಮ್ಮ, ಅವರೇ ಅಲ್ವ ಸೋದರ ಮಾವ. ಅದಕ್ಕೆ ಕಟ್ ಮಾಡಿ ಒಂದು ಚೂರು ಕೂದಲು ಕಟ್ ಮಾಡಿಕೊಂಡು ದೇವ್ರ ಹತ್ರ ಇಡ್ತಾಯಿದ್ರು. ಅಂದರೆ ಗ್ರ್ಯಾಂಡಾಗೂ ಮಾಡ್ಬೋದಿತ್ತು, ಅವ್ರು ಮಾಡಲಿಲ್ಲ. 2ನೇ ಮಗು ಅಲ್ವ, ಸಿಂಪಲ್ಲಾಗಿ ಮಾಡಿದ್ರು ಅವರು. ಗುಂಡು ಆಮೇಲೆ ಕೊಡ್ಸ್ಕೊತಾರೆ. ಈಗ ಶಾಸ್ತ್ರಕ್ಕೆ ಮಾತ್ರ ಮನೆ ದೇವ್ರ ಪೂಜೆ ಮಾಡಿ ಒಂಚೂರು ಕೂದಲನ್ನ ದೇವ್ರು ಕೊಡ್ತಾಯಿದ್ರು. ಅಲ್ಲಿ ಎಲ್ಲ ಇದೇ ಮಗುವಿಗೆ ಕೂದಲು ಕೊಡ್ತಾ ಇರೋದು.